ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶ್ರೀ ಸೂಪರ್ ವ್ಲಾಗ್ಸ್. ಎಲ್ಲರೂ ಆರೋಗ್ಯದಿಂದ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ದಿನ ರಥಸಪ್ತಮಿಯ ವಿಶೇಷ ಹಾಗೂ ಸೂರ್ಯದೇವನ ಆರಾಧನೆ ಪೂಜೆ ವಿಧಾನವನ್ನು ತಿಳಿಸ್ತೀನಿ. ಭಾರತೀಯ ಸಂಸ್ಕೃತಿಯಲ್ಲಿ ಸೂರ್ಯನು ಕೇವಲ ಗ್ರಹವಲ್ಲ, ಅವನು ಜೀವಶಕ್ತಿ, ಕಾಲಚಕ್ರ ಮತ್ತು ಧರ್ಮದ ಪ್ರತೀಕ. ಆ ಸೂರ್ಯನಿಗೆ ಸಮರ್ಪಿತವಾಗಿರುವ ಅತ್ಯಂತ ಮಹತ್ವದ ತಿಥಿಯೇ ರಥಸಪ್ತಮಿ. ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿಯಂದು ಆಚರಿಸಲ್ಪಡುವ ಈ ಹಬ್ಬವನ್ನು ಸೂರ್ಯ ಜಯಂತಿ ಎಂದು ಕರೆಯುತ್ತಾರೆ. ಚಳಿಗಾಲದ ಅಂತ್ಯಕ್ಕೆ ಸಂಕ್ರಾಂತಿಯಾದ ನಂತರ ಪ್ರಕೃತಿಯಲ್ಲಿ ಹೊಸ ಚೈತನ್ಯ ಹರಿಯುವ ಸಮಯದಲ್ಲಿ ಬರುವ ರಥಸಪ್ತಮಿ ಆಧ್ಯಾತ್ಮಿಕವಾಗಿಯೂ ಪೌರಾಣಿಕವಾಗಿಯೂ ಹಾಗೂ ಜ್ಯೋತಿಷ್ಯವಾಗಿಯೂ ಅಪಾರ ಮಹತ್ವ ಹೊಂದಿದೆ. ಪುರಾಣಗಳ ಪ್ರಕಾರ ಸೂರ್ಯದೇವನು 7 ಕುದುರೆಗಳನ್ನು ಎಳೆಯುವ ರಥದಲ್ಲಿ ಆಕಾಶ ಮಾರ್ಗವಾಗಿ ಸಂಚರಿಸುತ್ತಾನೆ. ಆ 7 ಕುದುರೆಗಳು ವಾರದ 7 ದಿನಗಳ ಸಂಕೇತ. ರಥಸಪ್ತಮಿಯಂದು ಸೂರ್ಯನು ತನ್ನ ರಥಯಾತ್ರೆಯನ್ನು ಹೊಸ ಚೈತನ್ಯದಿಂದ ಆರಂಭಿಸುತ್ತಾನೆ ಎಂಬ ನಂಬಿಕೆ ಇದೆ. ಭವಿಷ್ಯ ಪುರಾಣಗಳಲ್ಲಿ ಹೇಳುವಂತೆ ಈ ದಿನ ಸೂರ್ಯಾರಾಧನೆ ಮಾಡಿದರೆ ಆಯುಷ್ಯ, ಆರೋಗ್ಯ ಹಾಗೂ ಕೀರ್ತಿ ವೃದ್ಧಿಯಾಗುತ್ತದೆ. ರಥಸಪ್ತಮಿಯಂದು ಬೆಳಗಿನ ಜಾವವೇ ಎದ್ದು ಎಕ್ಕದ ಎಲೆಗಳನ್ನು ತಲೆಯ ಮೇಲೆ, ಭುಜದ ಮೇಲೆ ಇಟ್ಟು ಸ್ನಾನವನ್ನು ಮಾಡಬೇಕು. ಇದನ್ನು ಆರೋಗ್ಯ ಸ್ನಾನ ಎಂದು ಕರೆಯುತ್ತಾರೆ. ಇದರಿಂದ ನಮ್ಮ ದೇಹದಲ್ಲಿರುವ ಎಂತಹ ಆರೋಗ್ಯ ಸಮಸ್ಯೆಯಾದರೂ ಸುಧಾರಿಸುತ್ತದೆ. ಸೂರ್ಯಾರಾಧನೆ ಮಾಡುವಾಗ ಗಾಯತ್ರಿ ಮಂತ್ರ ಅಥವಾ ಸೂರ್ಯಾಷ್ಟಕ ಪಠಣವನ್ನು ಮಾಡುವುದು ಉತ್ತಮ. ಇನ್ನು ಸೂರ್ಯಾರಾಧನೆಯಲ್ಲಿ ಎಕ್ಕದ ಗಿಡದ ಎಲೆಗಳನ್ನು ಬಳಸಿ ಗೋಧಿಯನ್ನು ಹಾಕಿ ಹಚ್ಚುವ ದೀಪವು ಬಹಳಷ್ಟು ಶ್ರೇಷ್ಠಕರ. ಅರಿಶಿಣ ಕುಂಕುಮ ಬಳಸಿ ಸೂರ್ಯನ ಚಿತ್ರಣವನ್ನು ರಂಗೋಲಿಯಲ್ಲಿ ಬಿಡಿಸಬೇಕು. ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಂಡು ಅದಕ್ಕೆ ಅರಿಶಿಣ ಕುಂಕುಮ ಲೇಪನ ಮಾಡಿ ಅಲಂಕರಿಸಬೇಕು. ಹಾಕಿದ ರಂಗೋಲಿ ಮೇಲೆ ಒಂದು ತಟ್ಟೆಯನ್ನಿಟ್ಟು ಅದಕ್ಕೆ ಎಕ್ಕದ ಎಲೆಗಳನ್ನು ಇಟ್ಟು ಸಿಂಗರಿಸಬೇಕು. ಅದರ ಮಧ್ಯದಲ್ಲಿ 3 ಬೊಗಸೆ ಗೋಧಿಯನ್ನು ಹಾಕಿ ನಿಮ್ಮ ಮನಸ್ಸಿನ ಇಚ್ಛೆಯನ್ನು ನೆನೆದು ದೇವರಲ್ಲಿ ಪ್ರಾರ್ಥಿಸಬೇಕು. ದೀಪ ಹಚ್ಚಲು 7 ಬತ್ತಿಯನ್ನು ಬಳಸಿದರೆ ಅತ್ಯುತ್ತಮ. ಈ ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ನಿಮ್ಮ ಮನೆಯಲ್ಲೂ ರಥಸಪ್ತಮಿ ಆಚರಣೆ ಮಾಡಿ ಸೂರ್ಯದೇವನನ್ನು ಆರಾಧಿಸಿ ನಿಮ್ಮ ಮನಸ್ಸಿನ ಇಚ್ಛೆಯನ್ನು ಈಡೇರಿಸಿಕೊಳ್ಳಿ. ಸೂರ್ಯದೇವನು ನಿಮ್ಮೆಲ್ಲರ ಆಸೆ ಕನಸುಗಳನ್ನು ಈಡೇರಿಸಲಿ ಅಂತ ನಾನು ಕೂಡ ಹಾರೈಸ್ತೀನಿ. ರಥಸಪ್ತಮಿ ಹಬ್ಬವನ್ನು ಎಲ್ಲರ ಮನೆಯಲ್ಲೂ ಆಚರಿಸೋ ಅಭ್ಯಾಸ ಇರುವುದಿಲ್ಲ, ಆದರೆ ಆಚರಿಸಿದರೆ ತುಂಬಾ ಒಳ್ಳೆಯದು. ಖಂಡಿತವಾಗ್ಲೂ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮಗೆಲ್ಲ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ಸರ್ವೇ ಜನಃ ಸುಖಿನೋ ಭವಂತು ಎಂಬ ಮಾತಿನೊಂದಿಗೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೊಸದಾಗಿ ಸಬ್ಸ್ಕ್ರೈಬ್ ಆಗಿರೋ ಪ್ರತಿಯೊಬ್ಬರಿಗೂ ನಮ್ಮ ಕಡೆಯಿಂದ ತುಂಬ ಥ್ಯಾಂಕ್ಸ್. ಅಪ್ಲೋಡ್ ಮಾಡಿರೋ ಎಲ್ಲ ವಿಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.